ನೀವೆಲ್ಲ ಹೊಸ ವರ್ಷ ಇಲ್ಲಿವರೆಗೂ ಹೇಗೆ ಆಚರಿಸಿದಿರ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಕನಸುಗಳು ನನ್ಸಾಗ್ಬೇಕು. ನಿಮ್ಮ ಜೀವನದಲ್ಲಿ ನೀವು ಗೆಲುವನ್ನ ನೋಡ್ಬೇಕು. ಸೂರ್ಯನ ತರ ನೀವು ಶೈನ್ ಆಗ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಇದನ್ನ ಮಾಡಿ. 100 ಅಲ್ಲ, 200% ಗ್ಯಾರಂಟಿನ ನಾನ್ ಹೇಳ್ತೀನಿ. ಖಂಡಿತವಾಗ್ಲೂ ನೀವೀಗ ಏನ್ ಸ್ಥಿತಿಯಲ್ಲಿದ್ದೀರಾ ಇದಕ್ಕಿಂತ ಉತ್ತಮ ಸ್ಥಿತಿ ಹೋಗ್ತೀರಾ. ಅಂಡ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಸಕ್ಸಸ್ ಅನ್ನ ನೀವು ನೋಡ್ತೀರಾ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಓಕೆ. ಎಷ್ಟು ಪವರ್ಫುಲ್ ಅಂದ್ರೆ ಈ ಇಯರ್ ನಾನು ಹೇಳ್ತಿದ್ದೀನಿ ಕೇಳಿ. ಟು ಬಿ ಫ್ರಾಂಕ್, ಈ ವರ್ಷ ಏನೆಲ್ಲ ನಮ್ಮ ಒಂದು ನ್ಯೂನತೆಗಳಿರುತ್ತೆ, ನಮ್ಮ ನೆಗೆಟಿವ್ ಆಸ್ಪೆಕ್ಟ್ಸ್ ಇರುತ್ತೆ, ಅದ್ರ ಮೇಲೆ ನಾವು ವರ್ಕ್ ಮಾಡಿದ್ರೆ ಈ ವರ್ಷ ಮಾತ್ರನೇ ಅಲ್ಲ, 2026 ಮಾತ್ರನೇ ಅಲ್ಲ, ಅಪ್ಕಮಿಂಗ್ ನೆಕ್ಸ್ಟ್ 5 ಇಯರ್ಸ್ಗೆ ಇಟ್ ವಿಲ್ ಬಿ ಲೈಕ್ ಆಕ್ಸಲರೇಷನ್. ಇಂಜಿನ್ನ ಫುಲ್ ರೆಡಿ ಮಾಡಿ ನೀವು ಕಂಪ್ಲೀಟ್ ಆಗಿ ರೇಸಿಗೆ ಬಿಟ್ಟಂಗೆ ಓಡ್ತಾ ಇರೋದೆ. ಮಾರ್ಕ್ ಮೈ ವರ್ಡ್ಸ್. ಇಟ್ ಒನ್ ಪೋರ್ಟಲ್ ಕೂಡ ಓಪನ್ ಆಗ್ತದೆ. ಅ ವೆರಿ ಗ್ರೇಟ್ ಪಾಸಿಟಿವ್ ಡಿವೈನ್ ಗೇಟ್ ವೇ ಓಪನ್ ಆಗ್ತಾ ಇದೆ. ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾನು ಕೂಡ ಲೈಫಲ್ಲಿ ಇನ್ನಷ್ಟು ಸಕ್ಸಸ್ಸು, ಇನ್ನಷ್ಟು ಪಾಸಿಟಿವಿಟಿ, ಇನ್ನಷ್ಟು ಸಂತೋಷ, ಜಾಯ್, ಅಡ್ವೆಂಚರಸ್ ಲೈಫ್ ಎಲ್ಲಾನು ಎಕ್ಸ್ಪ್ಲೋರ್ ಮಾಡಕ್ಕಿದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಟ್. ಐ ಹೋಪ್ ನೀವು ಎಲ್ಲ ಎಕ್ಸೈಟೆಡ್ ಆಗಿದ್ದೀರಾ ಅಂತ. ಅಂಡ್ January 1st ತುಂಬಾನೇ ವಿಶೇಷ. ಮತ್ತೆ ಇದು ಬಹಳ ವರ್ಷಗಳಿಗೊಮ್ಮೆ ಮಾತ್ರ ಈ ಯೋಗ ಬರುವಂತದ್ದು. ಸೊ ಈ ಯೋಗ ಹೇಗೆ ನಾವು ಅಮಾಸೆಯಲ್ಲಿ, ದೀಪಾವಳಿ ಅಮಾಸೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿ ಆಹ್ವಾನ ಮಾಡ್ತೀವೋ, ಅದೇ ರೀತಿ ಈ ಒಂದು ವಿಶೇಷವಾದಂತಹ ಯೋಗದಲ್ಲಿ ನಾವು ಇದನ್ನ ಆಹ್ವಾನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಇರುವಂತಹ ಕತ್ತಲೆಯನ್ನೆಲ್ಲ ಹೋಗಲಾಡಿಸಿ ಒಂದು ಬೆಳಕಿನ ಕಡೆಗೆ ಎಲ್ಲರೂ ಹೋಗೋಣ ಅಂತ ನಾನು ನಿಮ್ಗೆ ಹೇಳ್ತೀನಿ. ವೇದಿಕ್ ಅಸ್ಟ್ರಾಲಜಿ ಪ್ರಕಾರ Jan 1st ನಮ್ಗೆ ಹೇಗೆ ವಿಶೇಷ? ಎಸ್, ಅಫ್ಕೋರ್ಸ್ ನಮ್ಗೆ ಯುಗಾದಿ ಹೊಸ ವರ್ಷ ಆದ್ರೂ ಕೂಡ ಕ್ಯಾಲೆಂಡರ್ ಬದಲಾದಂತೆ ನಮ್ಮ ಮನಸ್ಥಿತಿ ಮತ್ತೆ ಮೈಂಡ್ ಸೆಟ್ ಅದ್ರ ಜೊತೆಲಿ ಓಡ್ತಾ ಹೋಗುತ್ತೆ. ಸೊ ಜನವರಿ ಬಂದಿದ ತಕ್ಷಣ ಎಲ್ಲರೂ ಅವ್ರದೇ ಆದಂತ ಒಂದು ಗೋಲ್ಸ್, ಒಂದು ಕನಸನ್ನ ಇಟ್ಕೊಂಡು ಓಡ್ತಾರೆ. ತುಂಬಾ ಜನ ಫಿಟ್ನೆಸ್ ರೆಸಲ್ಯೂಷನ್ ಮಾಡ್ಕೊಂಡಿರ್ತಾರೆ, ಫಿಟ್ನೆಸ್ಗೋಸ್ಕರ ಓಡ್ತಾ ಇರ್ತಾರೆ. ಇನ್ ತುಂಬಾ ಜನ ಈ ವರ್ಷ ನಾನು ಕಾಂಪಿಟೇಟಿವ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಲೇಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಇನ್ ತುಂಬಾ ಜನ ಈ ವರ್ಷ ನಾನು ಪ್ರಮೋಷನ್ ತಗೋಬೇಕು ಅಂತ. ಇನ್ ಕೆಲವರು ಪ್ರೇಮಿಗಳೆಲ್ಲ ಈ ವರ್ಷ ನಾವು ಮದ್ವೆ ಆಗ್ಬಿಡ್ಬೇಕು ಅಂತ ಅನ್ಕೋತಾ ಇರ್ತಾರೆ. ಸೊ ಹಾಗೆ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ ಅಲ್ವಾ. ಸೊ ನಿಮ್ಗೆ ನಿಮ್ದೇ ಆದ ಕನಸುಗಳಿರುತ್ತೆ. ಸೊ ಎಲ್ಲದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಅಂಡ್ ನಿಮ್ಮ ಎಲ್ಲ ಕನಸುಗಳು ನನ್ಸಾಗ್ಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ಸಮೃದ್ಧಿ ಮತ್ತೆ ಸಂಪತ್ತು, ಆರೋಗ್ಯ ಎಲ್ಲವೂ ಕೂಡ ಆ ದೇವ್ರು ನಿಮ್ಗೆ ಕರುಣಿಸ್ಲಿ ಅಂತ ನಾನು ಹಾರೈಸ್ತೀನಿ.